मतदान प्रक्रिये आरंभ आಗಿ 5 ಗಂಟೆಗಳು ಕಳೆಯಿತು. ಇಲ್ಲಿ ತನಕ ಕರ್ನಾಟಕದಲ್ಲಿ ಮತದಾನಕ್ಕೆ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಬರ್ತಾ ಇರತಕ್ಕಂತ ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡ್ತಾ ಇದ್ರೆ ಇಲ್ಲಿವರೆಗೆ ಉತ್ತಮ ಮತದಾನವಾಗಿದೆ. ಗಂಟೆ ಹೊತ್ತಿಗೆ ರಾಜ್ಯದಲ್ಲಿ ಒಟ್ಟಾರೆ 22.34% ಮತದಾನ ಆಗಿತ್ತು. 11 ಗಂಟೆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಗಣ್ಯರು ಮತ್ತು ಜನಸಾಮಾನ್ಯರು. ಹುರುಪಿನಿಂದ ಆಗಮಿಸ್ತಾ ಇದ್ದಾರೆ. ವಯೋವೃದ್ಧರು ಕೂಡ ಮತದಾನಕ್ಕೆ ತುಂಬ ಭರ್ಜರಿ ರೆಸ್ಪಾನ್ಸ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಪಾಪ ಆ ಅಜ್ಜಿ ಕೈಯೆಲ್ಲ ನಡುಗ್ತಾ ಇದೆ, ಆದರೂ ಕೂಡ ನನ್ನ ಹಕ್ಕನ್ನು ನಾನು ಚಲಾಯಿಸಿಯೇ ಸಿದ್ಧ ಅಂತ ಮತದಾನಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಆದಿಯಾಗಿ ಈಗಾಗಲೇ ರಾಜಕೀಯ ಗಣ್ಯರು, ಸಿನಿಮಾ ನಟ ನಟಿಯರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಇನ್ನೂ ಸಮಯಾವಕಾಶ ಸಾಕಷ್ಟಿದೆ. 6 ಗಂಟೆಗಳಿದೆ ಒಟ್ಟು. ಅಷ್ಟರಲ್ಲಿ ನೀವು ಯಾವಾಗ ಬೇಕಾದರೂ ಹೋಗಿ ವೋಟನ್ನು ಹಾಕಬಹುದು. ಸಾಮಾನ್ಯವಾಗಿ 11 ಗಂಟೆಯ ನಂತರ ಒಂದು 3 ಗಂಟೆ 4 ಗಂಟೆ ತನಕ ಮತದಾನದ ಬಿರುಸು ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಅದಕ್ಕೆ ಕಾರಣ ಬೇರೆ ಬೇರೆ ಕಾರಣಗಳು. ಬಿಸಿಲು ಅಂತ ಕೆಲವರು ಹೊರಗಡೆಗೆ ಬರಲ್ಲ, ಇನ್ನು ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ, ನಾವು ಸಾಯಂಕಾಲ ಬಂದು ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಇದೇ ನಂಬರ್ ಈಗೇನು ಪರ್ಸೆಂಟೇಜ್ ಆಫ್ ವೋಟಿಂಗ್ ಏನಾಗ್ತಾ ಇದೆ ಇದು ಮುಂದುವರೆದ್ರೆ ತುಂಬ ಚೆನ್ನಾಗಿರುತ್ತೆ.